ಈಗ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅನ್ನೋದು ನಮಗೆಲ್ಲ ಗೊತ್ತಿರೋಂಗೆ ಫೆಬ್ರವರಿ 2016ರಿಂದ ಇದು ಬಂದಿದೆ. ಈಗಾಗಲೇ ನಮಗೆಲ್ಲ ನಮ್ಮ ಪ್ರಮುಖವಾಗಿ ಬೆಳೆ ವಿಮೆ ಮಾಡಿಸೋದ್ರಲ್ಲಿ 2 ಬರುತ್ತೆ. ಒಂದು ಹವಾಮಾನ ಆಧಾರಿತ ಬೆಳೆ ವಿಮೆ ಬರುತ್ತೆ, ಇನ್ನೊಂದು ಬೆಳೆ ಅಂದಾಜು ಸಮೀಕ್ಷೆ ಆಧಾರದ ಮೇಲೆ ಸಹ ಬೆಳೆ ವಿಮೆ ಬರುತ್ತೆ. ನಮಗೆ ಏನು ತೋಟಗಾರಿಕೆ ಬೆಳೆಗೆ ಪ್ರಮುಖವಾದ ವೀಳ್ಯದೆಲೆ ಆಗಿರ್ಬೋದು, ಅಡಿಕೆ ಆಗಿರ್ಬೋದು, ಮತ್ತು ಈ ಥರ ಬೇರೆ ಬೇರೆ ಏನು ಸಾಂಬಾರು ಬೆಳೆಗಳು ಇವೂ ಹವಾಮಾನ ಆಧಾರಿತ ಬೆಳೆಗೆ ಬರ್ತವೆ. ಇನ್ನು ಬೆಳೆ ಅಂದಾಜು ಸಮೀಕ್ಷೆ ಆಧಾರದ ಮೇಲೆ ಸಹ ಕೆಲವು ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳು ಬರುತ್ತೆ. ಆ ವ್ಯಾಪ್ತಿಯಲ್ಲಿ ನಮ್ಮಲ್ಲಿ ಪ್ರಮುಖವಾಗಿ ಭತ್ತ ಇರ್ಬೋದು, ಮುಸ್ಕಿನ ಜೋಳ ಇರ್ಬೋದು, ಹತ್ತಿ ಇವೆಲ್ಲ ಬರುತ್ತೆ. ತೊಗರಿ, ಶೇಂಗಾ ಮತ್ತು ಈ ಈರುಳ್ಳಿ ಇವೆಲ್ಲ ಬರ್ತವೆ. ಇವು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಕೆಲವು ಬೆಳೆಗಳು ಬರ್ತವೆ, ಕೆಲವು ಗ್ರಾಮಗಳು ಹೋಬಳಿ ಮಟ್ಟದಲ್ಲಿ ಬರ್ತವೆ. ನಮಗೆ ನಮ್ಮ ಈ ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕಿಗೆ ಸಂಬಂಧಪಟ್ಟಂಗೆ ನಮ್ಮಲ್ಲಿ ಅಧಿಸೂಚಿತ ಬೆಳೆ ಏನಿದೆಯಲ್ಲ ಮುಸ್ಕಿನ ಜೋಳ ಮಳೆಯಾಶ್ರಿತಕ್ಕೆ ನಾವು ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಾಯಿದ್ದೀವಿ. ಯಾಕೆಂದರೆ ಮುಸ್ಕಿನ ಜೋಳ ಮಳೆಯಾಶ್ರಿತ ಬೆಳೆಗೆ ರೈತರು ಹೆಚ್ಚು ಯಾಕೆಂದರೆ ನಾವು ಈ ಮುಸ್ಕಿನ ಜೋಳ ಬೆಳೆ ಒಂದು ಸಂಪೂರ್ಣವಾಗಿ ಮಳೆ ಆಶ್ರಿತಕ್ಕೆ ಒಂದು ಅವಲಂಬಿತ ಆಗಿರೋದ್ರಿಂದ ನಮ್ಮ ತಾಲೂಕಿನ 2 ಅವಳಿ ತಾಲೂಕಿನಾದ್ಯಂತ ಮುಸ್ಕಿನ ಜೋಳ ಬೆಳೆಯೋಕ್ಕೆ ನಾವು ಪ್ರೀಮಿಯಮ್ನ ರೈತರು ಕಟ್ಟೋಕ್ಕೆ ಮುಂದೆ ಬರ್ತಾಯಿದ್ದಾರೆ. ಅದರಂತೆ ಈ ಮುಸ್ಕಿನ ಜೋಳ ಬೆಳೆ ಏನು ಅಂತಂದರೆ ಗ್ರಾಮ ಪಂಚಾಯತಿ ಮಟ್ಟದ್ದು, ಅಂದರೆ ಪ್ರತಿ ಗ್ರಾಮ ಪಂಚಾಯತಿ ಮಟ್ಟದ ಬೆಳೆ ಅಂದಾಜು ಸಮೀಕ್ಷೆ ಆಧಾರದ ಮೇಲೆ ನಾವು ಅದನ್ನು ಒಂದು ಏನು ಬೆಳೆ ವಿಮೆಯನ್ನು ಅದನ್ನು ನಿರ್ಧರಣೆ ಮಾಡ್ತೀವಿ. ಹಾಗೆ ಅದರಲ್ಲಿ ನಮಗೆ ಈ ವರ್ಷದ ಸಹ ನಮಗೆ ಈ ಒಂದು ಮುಸ್ಕಿನ ಜೋಳ ಮಳೆಯಾಶ್ರಿತಕ್ಕೆ ನಾವು ವಿಮೆ ಕಟ್ಟಲು 31/7/2025 ಕೊನೆ ದಿನಾಂಕವಾಗಿದೆ. ಪ್ರತಿ ಹೆಕ್ಟೇರ್ಗೆ ₹1,130 ನಾವು ವಿಮೆಯನ್ನು ನಾವು ಪಾವತಿ ಮಾಡಬೇಕಾಗ್ತದೆ ರೈತರು. ಸರ್, ಕೆಲವೊಂದು ಭಾಗದಲ್ಲಿ ಅದು ಮೆಕ್ಕೆಜೋಳಕ್ಕೆ ಮಾಡ್ತಾರೆ, ಅಡಿಕೆ ಮಾಡ್ತಾರೆ, ಮತ್ತೊಂದು ಪದ ಬಳಕೆ ಮಾಡ್ತೀನಿ ಅಂದರೆ ಸರಿಯಾಗಿ ಇನ್ಶೂರೆನ್ಸ್ ಕಂಪ್ನಿಯವರು ಏನು ನಿಮ್ಮ ಕೃಷಿ ಇಲಾಖೆ ಏನು ಟೈಅಪ್ ಆಗಿದೆ, ಸರ್ಕಾರ ಏನು ಟೈಅಪ್ ಮಾಡ್ಕೊಂಡಿದೆ, ಅವರು ಜನರಿಗೆ ಸರಿಯಾಗಿ ಸ್ಪಂದನೆ ಮಾಡ್ತಾ ಇಲ್ಲ ಅಂದರೆ ಮನೋಬಲಿ ಥರ ಏನು ರೈತರು ಏನು ಭಿಕ್ಷುಕರಾಗಿಲ್ಲ ಅಂತ. ಖಂಡಿತ ಅದು ತಪ್ಪು ತಿಳುವಳಿಕೆ. ಏನಾಗುತ್ತೆ ಅಂತಂದರೆ ಇದು ನನ್ನ ಸಂಪೂರ್ಣ ಅನುಷ್ಠಾನ ಇಲಾಖೆ ಯಾರಿರ್ತೀವಿ ಅಂದರೆ ಕೃಷಿ ಕಂದಾಯ ಇಲಾಖೆ ಮತ್ತು ಸಾಂಖ್ಯಿಕ ಇಲಾಖೆ ಇರುತ್ತದೆ. ಆದ್ದರಿಂದ ಇದು ಅವ್ರು ಏನು ಇನ್ಸೂರೆನ್ಸ್ನವ್ರು ಏನಂದರೆ ಪ್ರೀಮಿಯಂ ತುಂಬಿಸ್ಕೊಂಡು ಅವರು ಅದು ಸಾಧಕ ಬಾಧಕ ನೋಡಿ ಇನ್ಸೂರೆನ್ಸ್ನ ಕ್ಲೈಮು ಮತ್ತು ಸೆಟ್ಲ್ಮೆಂಟ್ಸ್ ಮಾಡೋದು ಅವ್ರದ್ದು ಇದಿರುತ್ತೆ. ಆದ್ದರಿಂದ ಅವ್ರದ್ದು ಇದರಲ್ಲಿ ಏನು ರೋಲ್ ಇರೋದಿಲ್ಲ. ಆದ್ದರಿಂದ ಈ ಏನು ಬೆಳೆ ವಿಮೆ ಇದೆಯಲ್ಲ ಸಂಪೂರ್ಣವಾಗಿ ಬೆಳೆ ಅಂದಾಜು ಸಮೀಕ್ಷೆ ಆಧಾರದ ಮೇಲೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಬರ್ತಕ್ಕಂಥ ಸರಾಸರಿ ಏನು 5 ವರ್ಷದ ಇಳುವರಿ ಮತ್ತು ಪ್ರಸಕ್ತ ಸಾಲಿನ ಇಳುವರಿಗೆ ಶೇಕಡ ವ್ಯತ್ಯಾಸದಲ್ಲಿ ಆಧಾರದ ಮೇಲೆ ನಾವು ವಿಮೆ ಪರಿಹಾರವನ್ನು ನಾವು ಕಂಡುಕೊಳ್ತೀವಿ. ಹಂಗಾಗಿ ಈಗ ಅವ್ರು ಯಾವುದೇ ಒಂದು ಕಂಪ್ನಿಯರಾಗಿರ್ಬೋದು ಅವ್ರದ್ದು ಇದು ಪಾತ್ರ ಇಲ್ಲಿ ಹೆಚ್ಚಿಗೆ ಇರುವುದಿಲ್ಲ. ಪಾತ್ರ ಅಲ್ಲ ಸರ್, ನಾನು ಹೇಳೋದು ಪಾತ್ರ ಇನ್ಶೂರೆನ್ಸ್ ಕಟ್ಸ್ಕೊಳ್ತಾರೆ ರೈತರಿಂದ. ತಮ್ಮ ಇಲಾಖೆಯ ಅಂದರೆ ಕೃಷಿ ಇಲಾಖೆಯವರು ನಮ್ಮ್ಯಾಗೆ ಅಂದರೆ ನಿಮ್ಮ್ಯಾಗ ಜವಾಬ್ದಾರಿ ಇಟ್ಕೊಂಡು ನಿಮ್ಮನ್ನು ನಂಬಿ ಇನ್ಶೂರೆನ್ಸ್ ಕಟ್ತಾರೆ. ಆಕ್ಚುಲ್ ರೈತರು ಅವ್ರು ಯಾರೋ ಇನ್ಶೂರೆನ್ಸ್ ಕಂಪ್ನಿ ನೋಡಿ ಕಟ್ಟಲ್ಲ ಸರ್. ನೀವು ಏನು ಕೃಷಿ ಅಧಿಕಾರಿಗಳು ಇದ್ದೀರಿ, ನಮ್ಮ ಕೃಷಿ ಇಲಾಖೆ ಅಧಿಕಾರಿಗಳು ನಮ್ಮ ವಿಶ್ವನಾಥ್ ಇದ್ದಾರೆ, ಇನ್ನೊಬ್ರು ಯಾರೋ ಇದ್ದಾರೆ, ಅತಿಕುಲ್ಲಾ ಖಾನ್ ಇದ್ದಾರೆ, ಇಲ್ಲ ಮಂಜುನಾಥ್ ಇದ್ದಾರೆ ಅನ್ನೋ ಅವರ ಭರವಸೆ ಮೇಲೆ ಇಲ್ಲಿ ನಡೆಯುವಂಥದ್ದು. ಆದರೆ ಇನ್ಶೂರೆನ್ಸ್ ಕಂಪ್ನಿ ನನಗೆ ಗಮನಕ್ಕೆ ಬಂದ ಹಾಗೆ ಸರ್, ಇನ್ಶೂರೆನ್ಸ್ ಕಂಪ್ನಿಯವರು ಸ್ವಲ್ಪ ಲೇಜಿಯಾಗಿ ರೈತರ ಪರವಾಗಿ ಗಮನ ಹರಿಸುವಂಥದ್ದು ಕಡಿಮೆ ಇದೆ ಅಂತಲೂ ಕೂಡ ನಾನು ಕೇಳಿದ್ದೀನಿ. ಸಮಯ ಬಂದರೆ ರೈತರ ಪರವಾಗಿ ನಾನು ಉತ್ತರ ಕೊಡಿಸುವಂಥದ್ದು ಕೂಡ ಮಾಡ್ತೀನಿ. ತಾವು ಅಧಿಕಾರಿಗಳಾಗಿ ಅವ್ರಿಗೊಂದು ಸ್ಟ್ರಿಕ್ಸ್ ಪಾಲನೆಯನ್ನು ಸೂಚನೆಯನ್ನು ಕೊಡುವಂಥ ಕೆಲಸ ಮಾಡ್ಬೋದಾ ರೈತರ ಪರವಾಗಿ ತಾವುಗಳು? ಖಂಡಿತ. ಈಗ ಆ ಥರ ಏನಾದರೂ ಯಾವುದೇ ಇನ್ಸೂರೆನ್ಸ್ ಕಂಪ್ನಿಯ ಪ್ರತಿನಿಧಿ ಆಗಲಿ ಅಥವಾ ಕಂಪ್ನಿಯ ಯಾವುದೇ ಒಂದು ಅಧಿಕಾರಿಗಳಾಗಲಿ ಈ ವಿಚಾರದಲ್ಲಿ ತೀರಾ ನಿರ್ಲಕ್ಷ್ಯತೆ ವಹಿಸೋಂಗಿಲ್ಲ. ಏನಿದೆಯಲ್ಲ ಕೃಷಿ ಮತ್ತು ಕಂದಾಯ ಮತ್ತು ನಮ್ಮದೇನು ಜಿಲ್ಲಾಡಳಿತ ಇದೆ ಇದ್ರ ನಿರ್ದೇಶನದಂತೆ ಅವರು ಕರ್ತವ್ಯ ನಿರ್ವಹಿಸಬೇಕಾಗ್ತದೆ. ಅದರಿಂದ ಯಾವುದೇ ಲೋಪ ಎಸಗೋಕ್ಕೂ ಅವಕಾಶ ಇಲ್ಲ. ಆ ಥರ ಏನಾದರೂ ಲೋಪ ಎಸಗಿದ್ದು ಕಂಡು ಬಂದಲ್ಲಿ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ನಾವು ಕ್ರಮ ಕೈಗೊಳ್ಳೋಕ್ಕೆ ಶಿಫಾರಸು ಮಾಡ್ತೀವಿ. ಸಂಬಂಧಪಟ್ಟ ನಾನೊಂದು ಆ್ಯಡನ್ನು ಹೇಳ್ತೀನಿ. ತಾವು ಹೇಳಿದ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಈಗ ಬೆಳೆ ಕಟಾವು ಪ್ರಯೋಗಗಳು ಅಂತ ನಾವು ಮಾಡ್ತೀವಿ. ನಮ್ಮ ಕಂದಾಯ ಇಲಾಖೆ ಸಿಬ್ಬಂದಿ, ಕೃಷಿ ಇಲಾಖೆಯವರು, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ನವರು, ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟ್ನವರು ಬೆಳೆ ಕಟಾವು ಪ್ರಯೋಗಗಳನ್ನು ಆಯ್ದ ತಾಕುಗಳಲ್ಲಿ ಮಾಡ್ತಾರೆ. ಆ ಸಂದರ್ಭದಲ್ಲಿ ರೈತರು ನಮಗೂ ಅದಕ್ಕೂ ಸಂಬಂಧ ಏನಲ್ಲ ಅನ್ನೋ ಎಷ್ಟೋ ಸಂದರ್ಭಗಳು ಜಾಸ್ತಿ. ನಾನು ರಿಕ್ವೆಸ್ಟ್ ಮಾಡೋದು ಈ ಬೆಳೆ ಕಟಾವು ಪ್ರಯೋಗ ಏನಿದೆ ಅದಕ್ಕೂ ಮತ್ತು ಈ ವಿಮೆಗೂ ಕೂಡ ಲಿಂಕ್ ಉಂಟು. ಹಾಗಾಗಿ ಯಾವ ರೈತರ ಜಮೀನಲ್ಲಿ ಬೆಳೆ ಕಟಾವು ಪ್ರಯೋಗ ಆಗುತ್ತೆ ಆ ಜಮೀನಿನ ಖಾತೆದಾರ ತಾನು ಪ್ರೆಸೆಂಟ್ ಇದ್ದು ಆ ಬೆಳೆ ಕಟಾವು ಪ್ರಯೋಗದಲ್ಲಿ ಭಾಗವಹಿಸಿ ಎಷ್ಟು ಬೆಳೆ ಬಂತು ಅಂದರೆ ಉತ್ಪನ್ನ ಎಷ್ಟು ಬಂತು, ಮೇವು ಎಷ್ಟು ಬಂತು,
ಅದನ್ನೆಲ್ಲದನ್ನು ಕೂಡ ನಮ್ಮ ಏನು ಸಿಬ್ಬಂದಿ ರೆಕಾರ್ಡ್ ಮಾಡ್ತಾರೆ ಆ ಸಂದರ್ಭದಲ್ಲಿ ಇದ್ದು ಅವ್ರು ನಿಖರವಾಗಿ ಮಾಡಿದ್ರ ಅನ್ನೋದನ್ನು ಖಾತ್ರಿ ಮಾಡಿಸ್ಕೋಬೇಕು. ಯಾಕೆಂದರೆ ಅಲ್ಲಿ ಇಳುವರಿ ಕಡಿಮೆ ಬಂತು ಅಂದರೆ ಅದು ಇನ್ಶೂರೆನ್ಸಿಗೆ ಲಿಂಕ್ಡ್ ಇರ್ತದೆ, ಇಳುವರಿ ಚೆನ್ನಾಗಿ ಬಂತು ಅಂದರೆ ಇನ್ಶೂರೆನ್ಸಿಗೆ ಲಿಂಕ್ ಇರ್ತದೆ. ಸೊ ಹಾಗಾಗಿ ಬೆಳೆ ಕಟಾವು ಪ್ರಯೋಗ ಅಂತಕ್ಕಂಥದ್ದು ಅತ್ಯಂತ ಮಹತ್ವವಾದದ್ದು ನಮಗೆ. ಸರ್ ತಾವು ಒಂದು ಪದ ಬಳಕೆ ಮಾಡಿದ್ರಿ ಸರ್, ಕಡಿಮೆ ಅಂದರೆ ಬೆಳೆ ಕಡಿಮೆ ಬಂತು ಅದಕ್ಕೂ ಇನ್ಶೂರೆನ್ಸ್ ಇರುತ್ತೆ ಅಂತ. ಅಂದರೆ ಅದು ಕೆಲವೊಬ್ಬರು ರೈತರು ಅಥವಾ ಕೆಲವೊಂದು ಅಂದ್ರೆ ಇನ್ಶೂರೆನ್ಸ್ನವರು ಫುಲ್ ಹಾಳಾದ್ರೆ ಮಾತ್ರ ಇನ್ಶೂರೆನ್ಸ್ ಬರ್ತದೆ ಅಂತದ್ದು ಕೂಡ ಗಮನಕ್ಕೆ ತರುವಂತ ಕೆಲಸ ಆ ಇನ್ಶೂರೆನ್ಸ್ ಕಂಪನಿಯವರು ಕೂಡ ಮಾಡಿಬಿಡ್ತಾರೆ. ಇಲ್ಲ, ಈಗ ನಮ್ಮ ಅಗ್ರಿಕಲ್ಚರ್ ಆಫೀಸರ್ ಡೀಟೇಲಾಗಿ ಹೇಳ್ತಾರೆ, ಈವನ್ನು ಇನ್ಶೂರೆನ್ಸ್ ಮಾಡಿ ಕ್ರಾಪ್ ಜರ್ಮಿನೇಷನ್ ಆಗದಲೇ ಲಾಸ್ ಆದರೂ ಕೂಡ ಒಂದಷ್ಟು ಪರ್ಸೆಂಟೇಜು ಇನ್ಶೂರೆನ್ಸ್ ಬರ್ತದೆ. ಆ ಥರ ಮಧ್ಯಂತರ ಪರಿಹಾರ ಅಂತ ಉಂಟು. ಬೆಳೆ ಕಟಾವು ಪ್ರಯೋಗ ಮಾಡಿದಾಗ ಕೂಡ ಇಳುವರಿ ಲಾಸ್ ಆಗಿ ಸರ್ ಏನು ಹೇಳಿದ್ರು 5 ವರ್ಷ ಸರಾಸರಿ ತಗೊಂಡು ಇವತ್ತಿನ ಲಾಸ್ ತಗೊಂಡು ಅದಕ್ಕೆ ಸೀಕ್ವಲೆಂಟ್ ಅಥವಾ ಅದಕ್ಕಿಂತ ಕಡಿಮೆ ಬಂತು ಅಂದರೂ ಕೂಡ ಉಂಟು. ಏನಂದರೆ ನಾನು ಕನ್ವೆ ಮಾಡೋ ಉದ್ದೇಶ ಏನಪ್ಪ ಅಂದರೆ, ರೈತರು ಈ ಬೆಳೆ ಕಟಾವು ಪ್ರಯೋಗಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಏನು ಸಿಬ್ಬಂದಿಗಳು ಅವರು ಕೃಷಿ ಇಲಾಖೆಯಲ್ಲಿರ್ಬೋದು, ತೋಟಗಾರಿಕೆ ಇಲಾಖೆಯಲ್ಲಿರ್ಬೋದು, ಕಂದಾಯ ಇಲಾಖೆಯಲ್ಲಿರ್ಬೋದು ಅಥವಾ RDPR ಡಿಪಾರ್ಟ್ಮೆಂಟ್ನವ್ರು ಇರ್ಬೋದು, ಯಾರು ಬೆಳೆ ಕಟಾವು ಪ್ರಯೋಗಗಳಿಗೆ ಹೋಗಿದ್ದಾರೆ ಅವರು ಬೆಳೆ ಕಟಾವು ಪ್ರಯೋಗಗಳನ್ನು ಅವ್ರ ಜಮೀನಲ್ಲಿ ಮಾಡಿದ್ರಾ, ಸರಿಯಾಗಿ ತೂಕ ಮಾಡಿದ್ರಾ ಅನ್ನೋದನ್ನು ಅವರು ಖಾತ್ರಿಪಡಿಸ್ಕೊಂಡ್ರೆ ಲೋಪದೋಷಗಳು ತಪ್ಪುಗಳು ಆಗೋದಿಲ್ಲ ಅಂತಂದು ನಾನು ಕನ್ವೆ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಈಗಾಗಲೇ ನಮ್ಮ ಬೆಳೆ ಅಂದಾಜು ಸಮೀಕ್ಷೆ ನಡೆಸೋಕ್ಕೆ ನಮ್ಮ ಏನು ತಾಲೂಕ್ ಪಂಚಾಯತ್ ಆಡಳಿತ ಇರ್ಬೋದು, ಕಂದಾಯ ಇಲಾಖೆ, ಕೃಷಿ ಇಲಾಖೆ, ಈಗ ತೋಟಗಾರಿಕೆ, ಈಗ ಎಲ್ಲ ಏನು ಮೂಲ ಕಾರ್ಯಕರ್ತರಿಗೆ ಈಗಾಗಲೇ ನಿನ್ನೆ ತರಬೇತಿಯನ್ನು ಸಹ ನೀಡಲಾಗಿದೆ. ಏನು ಅಂತಂದರೆ ಪ್ರತಿ ಯಾವುದೇ ಮೂಲ ಕಾರ್ಯಕರ್ತರು ಯಾವುದೇ ಗ್ರಾಮದ ಆಗಿರ್ಬೋದು, ಹೋಬಳಿ ಪ್ರತಿಯೊಂದು ಒಂದು ಕಟಾವಿ ಸಂದರ್ಭದಲ್ಲಿ ಆ ಸ್ಥಳೀಯ ಜನಪ್ರತಿನಿಧಿಗಳು ಮತ್ತು ಸ್ಥಳೀಯ ಯಾವ ಸರ್ವೆ ನಂಬರ್ ಮಾಡ್ತಕ್ಕಂಥ ರೈತನ ಗಮನಕ್ಕೆ ತಂದು, ಜನಪ್ರತಿನಿಧಿಗಳ ಗಮನಕ್ಕೆ ತಂದು ಎಲ್ಲ ಅಧಿಕಾರಿಗಳು ಒಟ್ಟುಗೂಡಿ ಒಂದು ನಿಖರವಾಗಿ ಮಾಡಬೇಕು ಅಂತಂದು ಈಗಾಗಲೇ ನಾವು ಸಾಕಷ್ಟು ತರಬೇತಿಯನ್ನು ಕೊಟ್ಟಿದ್ದೀವಿ. ಈ ಸಾಲಿನಲ್ಲಿ ಯಾವುದೇ ಲೋಪಗಳು ಆಗದಂಗೆ ಈಗಾಗಲೇ ಎಚ್ಚರಿಕೆ ನಿರ್ವಹಿಸಿ ಮಾಹಿತಿನೂ ಸಹ ನೀಡಲಾಗಿದೆ. ಓಕೆ, ಥ್ಯಾಂಕ್ ಯು.